ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಆತ್ಮೀಯರೇ ಹಾಗೂ ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾನು GS ಶಿವರುದ್ರಪ್ಪ ಇವರು ಬರೆದಂತಹ ಮುಂಬೈ ಜಾತಕ ಅನ್ನುವಂತಹ ಕವಿತೆಯ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ನೆನಪಲ್ಲಿಟ್ಕೊಳ್ಳಿ, ತೆರೆದ ದಾರಿ ಅನ್ನುವಂಥದ್ದು ಆಕರ ಗ್ರಂಥ. ಅಂದರೆ ತೆರೆದ ದಾರಿ ಅನ್ನುವಂತಹ ಕವನ ಸಂಕಲನದಿಂದ ಈ ಮುಂಬೈ ಜಾತಕ ಅನ್ನುವಂತಹ ಕವಿತೆಯನ್ನು ಆರಿಸಿಕೊಂಡಿರುವಂಥದ್ದು. ಆಕರ ಗ್ರಂಥವನ್ನು ಕೇಳಿದರೆ ಇದನ್ನು ನೆನಪಲ್ಲಿ ಇಟ್ಕೊಂಡ್ರಾಯಿತು. ಈಗ ಒಂದು ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮೊದಲ ಪ್ರಶ್ನೆ, ಮಗು ಹುಟ್ಟಿದ್ದು ಎಲ್ಲಿ? ಉತ್ತರ, ಆಸ್ಪತ್ರೆಯಲ್ಲಿ. ಎರಡನೇ ಪ್ರಶ್ನೆ, ಮುಂಬೈನಲ್ಲಿ ಬೆಳಗ್ಗಿನಿಂದ ಸಂಜೆಯ ತನಕ ಕಾಣುವುದು ಏನು? ಉತ್ತರ, ಲಕ್ಷ ಚಕ್ರದ ಉರುಳು. ಮುಂಬೈಯಲ್ಲಿ ಬೆಳಗ್ಗಿನಿಂದ ಸಂಜೆಯ ತನಕ ಕಾಣುವುದು ಲಕ್ಷ ಚಕ್ರದ ಉರುಳು. ಮೂರನೆಯ ಪ್ರಶ್ನೆ, ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು ಯಾರು? ಉತ್ತರ, ತಾಯಿ. ನಾಲ್ಕನೇ ಪ್ರಶ್ನೆ, ಕುಳಿತು ಕೆಮ್ಮುವ ಪ್ರಾಣಿ ಯಾರು? ಉತ್ತರ, ತಂದೆ. ಐದನೇ ಪ್ರಶ್ನೆ, ತಾನಾಗಿ ಕಲಿತದ್ದು ಏನನ್ನು? ಉತ್ತರ, ಬಸ್ ಸ್ಟಾಪಿನಲ್ಲಿ ನಿಂತ ಬಣ್ಣಗಳ ಅಂದರೆ ಹುಡುಗಿಯರ ಕಡೆ ಕಣ್ಣಾಡಿಸುವುದನ್ನು ಮಾತ್ರ ತಾನಾಗಿ ಕಲಿತದ್ದು. ಆರನೇ ಪ್ರಶ್ನೆ, ಲಕ್ಷ ದಾರಿಗಳ ಚದುರಂಗದಾಟ ಯಾವುದು? ಉತ್ತರ, ಲಕ್ಷ ದಾರಿಗಳ ಚದುರಂಗದಾಟ ಬೃಹತ್ ನಗರಗಳ ಜೀವನ ಅಥವಾ ಮುಂಬೈ ನಗರದ ಜೀವನ. ಏಳನೇ ಪ್ರಶ್ನೆ, ಕನಸು ಬಂಡಿಯ ಕೆಳಗೆ ನಿದ್ರಿಸುವುದು ಹೇಗೆ? ಉತ್ತರ, ಹಾಸುಗಂಬಿಯ ಹಾಗೆ ಕನಸು ಬಂಡಿಯ ಕೆಳಗೆ ತತ್ತರಿಸುತ್ತಾ ನಿದ್ರಿಸುವುದು. ಈಗ 2 ಅಂಕಗಳ ಪ್ರಶ್ನೆಗಳು, 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಒಂದನೇ ಪ್ರಶ್ನೆ, ಮಗು ಹುಟ್ಟಿದ್ದು ಬೆಳೆದದ್ದು ಎಲ್ಲಿ? ಉತ್ತರ, ಮಗು ಹುಟ್ಟಿದ್ದು ಆಸ್ಪತ್ರೆಯಲ್ಲಿ, ಬೆಳೆದದ್ದು ಬಸ್, ಟ್ರಾಮ್, ಕಾರು, ಟ್ಯಾಕ್ಸಿ, ಎಲೆಕ್ಟ್ರಿಕ್ ಟ್ರೇನುಗಳಲ್ಲಿ. ಈಗ ಎರಡನೇ ಪ್ರಶ್ನೆ, ಮಗು ಏನನ್ನು ಕುಡಿದು ಬೆಳೆಯುವುದು? ಉತ್ತರ, ಮಗು ಕಾಣದ ಎಮ್ಮೆಯ ಕೆಚ್ಚಲು ಕರೆದು ಕಳುಹಿಸಿದ ಬಾಟ್ಲಿಯ ಹಾಲನ್ನು, ಗ್ರೈಪ್ ವಾಟರ್, ಸಿರಪ್, ಹಾರ್ಲಿಕ್ಸ್ ಇವುಗಳನ್ನು ಕುಡಿದು ಬೆಳೆಯುವುದು. ಮೂರನೇ ಪ್ರಶ್ನೆ, ಮಗು ಏನೇನು ಕಲಿಯಿತು? ಉತ್ತರ, ಕ್ಯೂ ನಿಲ್ಲುವುದು, ಫುಟ್ಪಾತಿನಲ್ಲಿ ಸಂಚರಿಸುವುದು, ರಸ್ತೆ ದಾಟುವಾಗ ಎಚ್ಚರಿಕೆ, ಎಲ್ಲಿಯೂ ನಿಲ್ಲದೆ ಓಡುವ ಬದುಕನ್ನು, ಹಾಗೆಯೇ ಹೇಗಾದರೂ ಎಲ್ಲಾದರೂ ಅವರಿವರನ್ನು ತಳ್ಳಿಯಾದರೂ ಸರಿ ಮುನ್ನುಗ್ಗಿ ಒಂದು ಸ್ಥಾನವನ್ನು ಗಿಟ್ಟಿಸಿಕೊಳ್ಳುವುದನ್ನು, ಹಾಗೆ ಮಾನವೀಯತೆ ಇಲ್ಲದೆ ಇರುವುದನ್ನು ಕಲಿಯಿತು. ನಾಲ್ಕನೇ ಪ್ರಶ್ನೆ, ಮಗುವಿನ ಪಾಲಿಗೆ ತಾಯಿ ಹೇಗಿದ್ದಾಳೆ? ಉತ್ತರ, ದಿನವೂ ಸಾವಿರ ಗಾಲಿಗಳು ಉರುಳುವ ರಸ್ತೆಗಳ ಅಂಚಿನಲ್ಲೇ ಕೈ ಹಿಡಿದು ನಡೆಸುವವಳು, ಇರುವ ಒಂದಿಂಚು ಜಾಗದ ಕೋಣೆಯಿಂದಲೇ ಹೊರ ಪ್ರಪಂಚದ ಪರಿಚಯ ಮಾಡಿಕೊಟ್ಟವಳು. ತಾಯಿ ಎಂದರೆ ಮಗುವಿಗೆ ಇಷ್ಟೇ ಆಗಿದ್ದಾಳೆ. ಐದನೇ ಪ್ರಶ್ನೆ, ತಂದೆ ಮಗುವಿಗೆ ಕಾಣಿಸಿಕೊಳ್ಳುವ ಬಗೆ ಹೇಗೆ? ಉತ್ತರ, ಬೆಳಗ್ಗಿನಿಂದ ಸಂಜೆಯವರೆಗೂ ಕಣ್ಮರೆಯಾಗಿ ಎಲ್ಲೋ ರಜಾ ದಿನಗಳಲ್ಲಿ ಮಾತ್ರ ಕಣ್ಣಿಗೆ ಕಾಣುವ ಕೆಮ್ಮುತ್ತಾ ಕೂರುವ ಪ್ರಾಣಿಯಂತೆ ತಂದೆ ಮಗುವಿಗೆ ಕಾಣುತ್ತಾನೆ. ಆರನೆಯ ಪ್ರಶ್ನೆ, ಮಗು ಕಲಿತ ವಿದ್ಯೆಗಳು ಯಾವುವು? ಉತ್ತರ, ಮಗು ಕಲಿತ ವಿದ್ಯೆಗಳೆಂದರೆ ಮಹಾನಗರದಲ್ಲಿ 4 ಕೋಣೆಗಳ ನಡುವೆ ಶಾಲೆ ಕಾಲೇಜುಗಳಲ್ಲಿ ಕಲಿಸಿದ್ದು, ದಾರಿ ಬದಿಯ 100 ಆಕರ್ಷಕ ಜಾಹೀರಾತುಗಳು ತಲೆಯಲ್ಲಿ ತುರುಕಿದ್ದು, ರೇಡಿಯೋಗಳ ವ್ಯಾಪಾರ ವಿಭಾಗ ಪ್ರಭಾವ ಬೀರಿದ್ದು, ಬಸ್ ಸ್ಟಾಪಿನಲ್ಲಿ ನಿಂತ ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದನ್ನು ಮಾತ್ರ. ಏಳನೆಯ ಪ್ರಶ್ನೆ, ಮುಂಬೈನ ಅವಸರದ ಜೀವನ ಚಕ್ರಕ್ಕೆ 2 ಉದಾಹರಣೆ ನೀಡಿ, ಅಥವಾ ಮುಂಬೈನ ಅವಸರದ ಜೀವನ ಚಿತ್ರಕ್ಕೆ
2 ಉದಾಹರಣೆ ನೀಡಿ. ಉತ್ತರ: ಅವಸರವಾಗಿ ಹೆಜ್ಜೆ ಹಾಕುತ್ತಾ ಧಾವಂತದಿಂದ ಓಡುವ ಜನಗಳು, ಬೆಳಿಗ್ಗೆ ಏಳುತ್ತಲೇ ಬಟ್ಟೆಯಲ್ಲಿ ಮೈ ತುರುಕಿ ಓಡುತ್ತಾ ರೈಲನ್ನು ಬಸ್ಸನ್ನು ಹಿಡಿದು ಕೆಲಸಕ್ಕೆ ಓಡುವುದು. ಮುಂಬೈನ ಜನರ ಅವಸರದ ಜೀವನ ಚಿತ್ರಕ್ಕೆ 2 ಉದಾಹರಣೆಗಳು. ಇನ್ನು 4 ಅಂಕಗಳ ಪ್ರಶ್ನೆಗಳನ್ನು ನೋಡಿಕೊಳ್ಳಿ. ಮೊದಲ ಪ್ರಶ್ನೆ: ಮುಂಬೈ ಜಾತಕದಲ್ಲಿ ಮಕ್ಕಳ ಬಾಲ್ಯದ ಚಿತ್ರಣ ಹೇಗೆ ನಿರೂಪಿತವಾಗಿದೆ? ಉತ್ತರ: ಆಸ್ಪತ್ರೆಗಳಲ್ಲಿ ಹುಟ್ಟಿ ಬಸ್ಸು, ಟ್ರಾಮ್, ಕಾರು, ಟ್ಯಾಕ್ಸಿ, ಎಲೆಕ್ಟ್ರಿಕ್ ಟ್ರೇನುಗಳನ್ನೇ ನೋಡುತ್ತಾ ಬೆಳೆಯುವ ಮಕ್ಕಳು ಯಾವುದೋ ಊರಿನ ಎಂದೂ ಕಂಡು ನೋಡದೇ ಇರುವಂತಹ ಪ್ರಾಣಿಯಾದ ಎಮ್ಮೆಯ ಕೆಚ್ಚಲಿನಿಂದ ಕರೆದು ಕಳುಹಿಸಿದ ಹಾಲು, ಹಾಗೆ ಗ್ರೈಪ್ ವಾಟರ್, ಸಿರಪ್, ಹಾರ್ಲಿಕ್ಸ್ಗಳನ್ನು ಹೀರುತ್ತಾ ಕುಡಿಯುತ್ತಾ ಬೆಳೆಯುತ್ತದೆ. ಬೆಳಗ್ಗಿನಿಂದ ಸಂಜೆಯವರೆಗೆ ದಣಿವಿರದೆ ಸರಿಯುವ ಲಕ್ಷ ವಾಹನಗಳನ್ನು ನೋಡುತ್ತಾ, ಅವಸರದಲ್ಲೇ ಓಡಾಡುವ ಜನಗಳನ್ನು ಕಣ್ಣಿಗೆ ಕಾಣುತ್ತಾ, ಹಾಗೆ ಕ್ಯೂ ನಿಲ್ಲುವುದು, ಫುಟ್ಪಾತಿನಲ್ಲಿ ಸಂಚರಿಸುವುದು, ಎಲ್ಲಿಯೂ ನಿಲ್ಲದಂತೆ ಇತರರನ್ನು ತಳ್ಳಿಯಾದರೂ ಸರಿ ಒಂದು ಸ್ಥಾನ ಪಡೆಯಲು ಪ್ರಯತ್ನಿಸುವುದನ್ನು ಕಲಿತಿವೆ. ಇರುವ ಅಂಗೈ ಅಗಲದ ಕೋಣೆಯಲ್ಲೇ ತಾಯಿ ಆ ಮಕ್ಕಳಿಗೆ ಹೊರ ಪ್ರಪಂಚವನ್ನು ತೋರುತ್ತಾಳೆ. ತಂದೆಯೆಂದರೆ ಆ ಮಕ್ಕಳಿಗೆ ಬೆಳಗ್ಗಿನಿಂದ ಸಂಜೆಯವರೆಗೆ ಕಣ್ಮರೆಯಾಗಿ ದುಡಿದು ಬರುವ ಮತ್ತು ರಜಾದಿನಗಳಲ್ಲಿ ಮಾತ್ರ ಕಾಣಿಸಿಕೊಂಡು ಕೆಮ್ಮುತ್ತಾ ಕುಳಿತುಕೊಳ್ಳುವ ಪ್ರಾಣಿಯಂತೆ ಕಾಣಿಸುತ್ತಾನೆ. ಎರಡನೇ ಪ್ರಶ್ನೆ: ತಂದೆ ತಾಯಿಗಳು ಮಗುವಿಗೆ ಗೋಚರಿಸುವ ಬಗೆಯನ್ನು ವಿವರಿಸಿ. ಉತ್ತರ: ಮಹಾನಗರಗಳಲ್ಲಿನ ಮಕ್ಕಳ ಪಾಲಿಗೆ ತಾಯಿ ಎಂದರೆ 1000 ಗಾಲಿಗಳು ದಿನವೂ ಬಿಡುವಿಲ್ಲದೆ ಉರುಳಿ ಹೊರಳುವ ರಸ್ತೆಗಳ ಅಂಚಿನಲ್ಲೇ ಕೈ ಹಿಡಿದು ಸಾವಧಾನವಾಗಿ ನಡೆಸುವವಳು. ಇರುವ 1 ಇಂಚಿನ ಮನೆಯ ಕೋಣೆಯಲ್ಲೇ ಕುಳಿತು ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ನೀಡುವವಳು. ತಂದೆ ಎಂದರೆ ಬೆಳಗ್ಗಿನಿಂದ ಸಂಜೆಯವರೆಗೆ ಕಣ್ಮರೆಯಾಗಿ ತುತ್ತಿನ ಚೀಲ ತುಂಬಿಸಲು ದುಡಿದು ದಣಿಯುವ, ಒಮ್ಮೊಮ್ಮೆ ರಜಾದಿನಗಳಲ್ಲಿ ಮಾತ್ರ ಕಣ್ಣಿಗೆ ಬೀಳುವ, ಕುಳಿತು ಕೆಮ್ಮುವ ಪ್ರಾಣಿಯಂತೆ ತೋರುತ್ತಾರೆ. ಮೂರನೆಯ ಪ್ರಶ್ನೆ: ಮಗು ಕಲಿತದ್ದನ್ನು ಮತ್ತು ವಿದ್ಯಾಭ್ಯಾಸ ಮಾಡುವ ವಿವರಗಳನ್ನು ವಿಶ್ಲೇಷಿಸಿ. ಉತ್ತರ: ಆತ್ಮೀಯತೆಯ ಪರಿಸರದಲ್ಲಿ ಬೆಳೆಯಬೇಕಾಗಿದ್ದ ಮಗು ಮಹಾನಗರಗಳಲ್ಲಿ ಉಸಿರು ಕಟ್ಟಿಸುವ ವಾತಾವರಣದಲ್ಲಿ ಬೆಳೆಯುತ್ತದೆ. ಹಾಗೆ ಯಾಂತ್ರಿಕವಾಗಿ ಬದುಕುವುದನ್ನು ಕಲಿಯುತ್ತದೆ. ಕ್ಯೂ ನಿಲ್ಲುವುದನ್ನು, ಫುಟ್ಪಾತಿನಲ್ಲೇ ಸಂಚರಿಸಬೇಕು, ರಸ್ತೆ ದಾಟುವಾಗ ಎಚ್ಚರಿಕೆಯಿಂದ ಇರಬೇಕು, ಎಲ್ಲಿಯೂ ನಿಲ್ಲದೆ ಓಡುತ್ತಾ ಅವರಿವರನ್ನು ತಳ್ಳುತ್ತಾ ತನಗೆ ಮಾತ್ರವೇ ಒಂದು ಜಾಗವನ್ನು ಕಂಡುಕೊಳ್ಳುವುದನ್ನು ಕಲಿಯುತ್ತದೆ. ಹಾಗೆ ಈ ಮಗುವಿಗೆ ವಿದ್ಯೆ ಎಂದರೆ ಮಹಾನಗರದ ಯಾವುದೋ ಗೋಡೆಗಳ ನಡುವೆ ಶಾಲಾ ಕಾಲೇಜುಗಳು ಕಲಿಸಿದ್ದು ವಿದ್ಯೆ ಮಾತ್ರ. ದಾರಿ ಬದಿಯ 100 ಬೆಡಗಿನ ಜಾಹೀರಾತುಗಳು ಅವನ ತಲೆಗೆ ತುಂಬಿದ ರೇಡಿಯೋ ವ್ಯಾಪಾರ ವಿಭಾಗ ಬೀರುವ ಪ್ರಭಾವಗಳು ಮಾತ್ರವೇ ಆ ಮಗುವಿನ ಜ್ಞಾನವಾಗಿದೆ. ಸ್ವಂತ ಬುದ್ಧಿಯಿಂದ ಕಂಡು ಕೇಳಿ ಕಲಿತದ್ದು ಯಾವುದೂ ಇಲ್ಲ. ಬಸ್ ಸ್ಟಾಪಿನಲ್ಲಿ ನಿಂತ ಬಣ್ಣಗಳ ಕಡೆ, ಅಂದರೆ ಹುಡುಗಿಯರ ಕಡೆಗೆ ಕಣ್ಣಾಡಿಸುವುದನ್ನು ಮಾತ್ರ ತಾನು ಸ್ವಂತವಾಗಿ ಕಲಿಯುತ್ತದೆ. ಇನ್ನು 4ನೇ ಪ್ರಶ್ನೆ: ನಗರ ಜೀವನದ ಯಾಂತ್ರಿಕ ವಿವರಗಳು ಕವಿತೆಯಲ್ಲಿ ಹೇಗೆ ಚಿತ್ರಣಗೊಂಡಿವೆ ವಿವರಿಸಿ. ಉತ್ತರ: ನಗರಗಳ ಜೀವನವು ಹುಟ್ಟಿನಿಂದ ಸಾಯುವವರೆಗೂ ಅತಂತ್ರವಾಗಿದೆ, ಒಂದು ರೀತಿಯಲ್ಲಿ ಯಾಂತ್ರಿಕವಾಗಿದೆ. ಮಗು ಹುಟ್ಟುವುದೇ ಆಸ್ಪತ್ರೆಯಲ್ಲಿ, ಕೃತಕ ಹಾಗೂ ಸತ್ವವಿಲ್ಲದ ಆಹಾರವನ್ನು ಸೇವಿಸಿಕೊಂಡು, ಹಾಗೆ ಕಲುಷಿತವಾದ ವಾತಾವರಣದಲ್ಲಿ ಬೆಳೆಯುತ್ತದೆ. ಬದುಕು ಕಟ್ಟಿಕೊಳ್ಳಲು ಎಲ್ಲಿಯೂ ನಿಲ್ಲದೆ ಅದು ಓಡುತ್ತಿರಬೇಕು. ಅವರಿವರನ್ನು ತಳ್ಳಿಯಾದರೂ ಒಂದು ಜಾಗವನ್ನು ಗೊತ್ತು ಮಾಡಿಕೊಳ್ಳಬೇಕು. ಹಾಗೆ ಇರುವ ಒಂದು ಕೋಣೆಯಲ್ಲೇ ತಾಯಿ ಪ್ರಪಂಚವನ್ನು ತೋರಿಸಿಕೊಡುತ್ತಾಳೆ. ಆದರೆ ಆಕೆಯಲ್ಲಿ ಮಮತೆ ವಾತ್ಸಲ್ಯಗಳನ್ನು ವ್ಯಕ್ತಪಡಿಸಲು ಕೂಡ ಸಮಯವಿಲ್ಲ. ಹಾಗೆ ತಂದೆಯೂ ಕೂಡ ಹಾಗೆ ಎಲ್ಲೋ ರಜಾ ದಿನಗಳಲ್ಲಿ
ಕೆಮ್ಮುವ ಪ್ರಾಣಿಯಂತೆ ಆತ ಗೋಚರಿಸುತ್ತಾನೆ. ಹಾಗೆ ವಿದ್ಯೆಯೂ ಕೂಡ ಅಷ್ಟಕ್ಕಷ್ಟೇ. ಶಾಲೆ ಕಾಲೇಜುಗಳಲ್ಲಿ ಕಲಿಸಿದಂತಹ ವಿದ್ಯೆ ಮಾತ್ರ. ಜಾಹೀರಾತು, ರೇಡಿಯೋಗಳು ನೀಡುವ ವಿವರಗಳೇ ಇವತ್ತಿನ ಜ್ಞಾನವನ್ನಾಗಿ ಬಳಸಿಕೊಳ್ಳುತ್ತವೆ. ಇವರು ಬರೆದಂತಹ ಚದುರಂಗದಾಟದಲ್ಲಿ ಯಾರದೋ ಕೈಗೊಂಬೆಗಳಾಗಿ ದುಡಿಯುವುದು, ಕವಿತೆಯ ಮುಂಜಾನೆ ಏಳುತ್ತರವನ್ನ ಬೇಗನೆ ಬಟ್ಟೆ ಧರಿಸಲು ಕೂಡ ಪುರುಷನಿಲ್ಲದೆ ತೆರೆದ ದಾರಿ ಅನ್ನುವಂಥದ್ದು ಬಸ್ಸನ್ನು, ರೈಲನ್ನು ಹಿಡಿದು ಸಂಜೆಯವರೆಗೆ ಅನ್ನುವಂತಹ ಕವನ ಸಂಕಲನದಿಂದ ಮನೆಗೆ ಬಂದು ಜಾತಕ ಅನ್ನುವಂತಹ ತಿಂದುಕೊಂಡು ಕವಿತೆಯನ್ನು ಆರಿಸಿಕೊಂಡಿರುವಂಥದ್ದು. ಆಕರ ಗ್ರಂಥವನ್ನು ನರಳಿದ್ರೆ ಇದನ್ನು ಬದುಕಲ್ಲಿಟ್ಕೊಂಡ್ರಾಯ್ತು. ಇದು ನಗರ ಜೀವನದ ಒಂದು ಯಾಂತ್ರಿಕ ವಿವರಗಳನ್ನು ಹೋಗೋಣ. ಮೊದಲ ಪ್ರಶ್ನೆ, ಮಗು ಹುಟ್ಟಿದ್ದು ಮುಂಬೈ ಜಾತಕ ಎಂಬ ಕವಿತೆಯಲ್ಲಿ ಕಟ್ಟಿಕೊಡುತ್ತಾರೆ. ಎರಡನೇ ಪ್ರಶ್ನೆ, ವಿದ್ಯಾರ್ಥಿಗಳು ಇಲ್ಲಿಗೆ ಬೆಳಗಿನಿಂದ ಸಂಜೆಯ ತನಕ ಕಾಣುವುದು ಮುಗಿಯುತ್ತವೆ. ಏನಾದರೂ ಕಮೆಂಟ್ಸ್ ಲಕ್ಷದ ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಇನ್ನೊಂದು ವಿಷಯದೊಂದಿಗೆ ಮತ್ತೆ